ಬಿಜೆಪಿಯವರು ಸುಳ್ಳು ಹೇಳೋದ್ರಲ್ಲಿ ನಿಶ್ಚಯರು. ಬಿಜೆಪಿಯವರು ಇದ್ದಾರಲ್ಲ, ಅವರು ಸುಳ್ಳು ಹೇಳೋದು ಬಿಟ್ರೆ ಬೇರೆ ಇನ್ನೇನು ಗೊತ್ತಿಲ್ಲ. ಅವ್ರ ಮನೆ ದೇವರೇ ಸುಳ್ಳು. ಇಡೀ ರಾಜ್ಯದ ಜನರನ್ನ ಸುಳ್ಳು ಹೇಳಿ ಅವರನ್ನ ದಾರಿ ತಪ್ಪಿಸ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅವ್ರು ಏನೇ ಮಾಡಿದ್ರು ಕೂಡ ನನ್ನ ಮೇಲೆ ಅಪಪ್ರಚಾರ ಮಾಡಿದ್ರು, ನಮ್ಮ ಸರ್ಕಾರದ ಮೇಲೆ ಅಪಪ್ರಚಾರಗಳನ್ನು ಮಾಡಿದ್ರು, ನನ್ನ ಮೇಲೆ ಸುಳ್ಳು ಆಪಾದನೆಗಳನ್ನು ಮಾಡಿದ್ರು. ಆದರೂ 3 ಬೈ ಎಲೆಕ್ಷನ್ ಅಲ್ಲಿ ನಾವು ಗೆದ್ದೋ. 3 ಬೈ ಎಲೆಕ್ಷನ್ ಅಲ್ಲಿ ಸಂಡೂರಿನಲ್ಲಿ ಗೆದ್ದೋ, ಚನ್ನಪಟ್ಟಣದಲ್ಲಿ ಗೆದ್ದೋ, ಶಿಗ್ಗಾಂವಿನಲ್ಲಿ ಗೆದ್ದೋ. ಅದು 2 ಸ್ಥಳಗಳಲ್ಲಿ ಕುಮಾರಸ್ವಾಮಿ ಮಗ ಕೇಂದ್ರದ ಮಂತ್ರಿ, ಅವ್ರು ಗೆದ್ದಿದ್ದು ರಾಜೀನಾಮೆ ಕೊಟ್ಟಿದ್ರು. ಅಲ್ಲಿ ಯೋಗೇಶ್ವರರನ್ನು ಹಾಕಿ ನಾವು 25,000 ಮತಗಳ ಅಂತರದಿಂದ ಗೆದ್ದೋ. ಕುಮಾರಸ್ವಾಮಿ ಮಗ ನಿಖಿಲ್ ಸ್ವಾಮಿ. ಅಲ್ಲಿ ಶಿಗ್ಗಾಂವ್ನಲ್ಲಿ ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಂತ ಬಸವರಾಜ ಬೊಮ್ಮಾಯಿ ಅವ್ರ ಮಗ ಅಲ್ಲಿ ಸೋಲಿಸ್ತು. ಸಂಡೂರಿನಲ್ಲಿ ಗೆದ್ದು, ಚನ್ನಪಟ್ಟಣದಲ್ಲಿ ಗೆದ್ದು, ಶಿಗ್ಗಾಂವಿನಲ್ಲಿ ಗೆದ್ದು, ಅದು ದೊಡ್ಡ ಅಂತರದಿಂದ ಗೆದ್ದಿದ್ದು. ಅದರಿಂದ ರಾಜ್ಯದ ಜನರಿಗೆ ಗೊತ್ತಿದೆ, ಕಾಂಗ್ರೆಸ್ ಪಕ್ಷ ಮಾತು ಕೊಟ್ಟಂತೆ ನಡ್ಕತ್ತದೆ, ಕೊಟ್ಟ ಮಾತಿನಂತೆ ನಡ್ಕೊಳ್ತದೆ. ಏನ್ ಭರವಸೆಗಳನ್ನು Okay.